ಕುಡಿ ಲಕ್ಷ್ಮಿ, ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿಲ್ಲ. ಅತ್ತೆ ಮಾವ ಅತ್ತೆ ನಿಮ್ಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನೀವು ಬೇಗ ಹುಷಾರಾಗ್ಲಿ ಅಂತ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ತಗೊಂಬಂದಿವಿ, ತಗೊಳ್ಳಿ. ಏ ನನಗೇನಪ್ಪ, ನೀನು ಹೇಗಿದ್ಯಾ? ಹುಷಾರಾಗಿದ್ಯಾ? ಓ ಹೌದಾ, ತುಂಬ ಒಳ್ಳೆ ವಿಚಾರ ಹೇಳಿದ್ರಿ. ನೀವಿಬ್ಬರು ತುಂಬ ಒಳ್ಳೆಯವರು, ಒಳ್ಳೆಯದೇ ಆಗತ್ತೆ. ವೆಂಕಿ, ನೀವು ನೋಡ್ತಾ ಇದ್ರೆ ಖುಷಿ ಆಗತ್ತಪ್ಪ. ನಿಮ್ಮತ್ತೆನ ತಾಯಿ ಥರ ನೋಡ್ಕೊಳ್ತಾ ಇದೆಯಾ ಕಣೋ. ನಿನ್ನಂಥ ಮಗನ್ ಪಡೆಯೋದಕ್ಕೆ ನಾವು ಎಷ್ಟು ಜನ್ಮದಿಂದ ಪುಣ್ಯ ಮಾಡಿದ್ದು ಏನೋ. ನೀವಷ್ಟೇ ಅಲ್ಲ ಮಾವ, ಇಂಥ ಗಡ್ಡನ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಚೆಲ್ವಿ, ನಿನ್ನ ತಾಯಿನ ಕೇಳಿದೆ ಅಂತ ಹೇಳು. ನಾನು ಬಂದವ್ರನ್ನ ನೋಡಬೇಕು ಅಂತ ಅನ್ಕೋತೀನಿ. ಏನು ಮಾಡೋದು, ನನ್ನ ಪರಿಸ್ಥಿತಿನೇ ಹೀಗಾಗ್ಬಿಟ್ಟಿದೆ. ಅಯ್ಯೋ ಪರವಾಗಿಲ್ಲ ಅತ್ತೆ, ಮೊದಲು ನೀವು ಹುಷಾರಾಗಿ, ಆಮೇಲೆ ಒಂದ್ಸತಿ ಮನೆಗೆ ಬಂದು ಅವನ್ನ ನೋಡಿದ್ರಾಯ್ತು. ಹಾಗೆ ಆಗ್ಲಮ್ಮ. ವೆಂಕಿ, ನಿನಗೆ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಆ ರೂಮಲ್ಲಿ ಒಂದು ಬ್ಯಾಗ್ ಇದೆ, ವಿಸಿಟಿಂಗ್ ಕಾರ್ಡ್ ಇದೆ, ತಗೊಂಡ್ ಬಾ. ವಿಸಿಟಿಂಗ್ ಕಾರ್ಡ್. ಲಕ್ಷ್ಮಿ, ಖಾಲಿ ಮಾಡು. ಕೂತ್ಕೊಂಬ ಚೆಲ್ವಿ. ಪರವಾಗಿಲ್ಲ. ಈ ಬ್ಯಾಗ್ನ ಈ ಅಡ್ರೆಸ್ ಅವ್ರಿಗೆ ಕೊಟ್ಬಿಟ್ ಬಾ. ಹೌದು, ಅವತ್ತು ನಿನ್ನ ಕೈಯಲ್ಲಿ ಬ್ಯಾಗ್ ಕೊಟ್ರಲ್ಲ, ನಂದೇ. ಇವಾಗ ಅವ್ರಿಗೆ ವಾಪಸ್ ಕೊಟ್ಬಿಡು. ಅವ್ರ ಕೈಲೇ ಕೊಡಬೇಕು, ಹುಷಾರು. ಒಂದು ಕೆಲಸ ಮಾಡು, ಕಾರ್ ತೊಗೊಂಡೋಗು. ಆಯ್ತು ಬಿಡ. ವೆಂಕಿ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಪ್ಪ. ಹಾ, ಮನೇಲೇ ಮಾಡ್ತೀಯಾ? ಸರಿ, ಆಯ್ತಪ್ಪ. ಆಯ್ತಪ್ಪ, ಹುಷಾರು ಹುಷಾರಮ್ಮ ಚೆಲ್ವಿ. ಅಯ್ಯೋ ಲಕ್ಷ್ಮಿ, ಅವಾಗಿಂದ ಅರ್ಧ ಲೋಟ ಹಾಲು ಕುಡ್ದಿಲ್ಲ. ತಗೋ, ಸಾಕು. ಕುಡಿ ಕುಡಿ, ಬೆಳಗ್ಗೆಯಿಂದ ಏನೂ ಸರಿಯಾಗ್ತೀನಿ. ಈ ಭಾವನಾ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ ಸೌಪರ್ಣಿಕಾ ಅವರೇ, ಇನ್ನು ಯಾವ ಮುಖ ಇಟ್ಕೊಂಡು ನನಗೆ ಕಾಲ್ ಮಾಡ್ತಾ ಇದೆಯಾ? ನಾಚಿಕೆ ಆಗಲ್ವಾ ನಿನಗೆ? ನೀವು ಕೋಪ ಮಾಡ್ಕೋಬೇಡಿ, ಇಲ್ಲಿ ಬೇರೆ ಏನೋ ಇದೆ. ಆದರೆ ಮೇಲ್ನೋಟಕ್ಕೆ ಸಿದ್ದು ಅವ್ರದ್ದೇ ತಪ್ಪು ಅನ್ನೋ ಹಾಗಿದ್ರು ತಪ್ಪು ಅವ್ರು ಮಾಡಿರೋದಲ್ಲ. ನನಗೊಂದು ಸ್ವಲ್ಪ ಅವಕಾಶ ಮಾಡಿಕೊಡಿ. ಈ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ನಾನು ಕಂಡುಹಿಡಿತೀನಿ. ಏನೇ ಕಂಡಿಡಿತೀಯ ನೀನು? ಹಾಂ, ಏನು ಕಂಡಿಡಿತೀಯಾ? ನಿನ್ನ ಗಂಡನೇ ನಾನೇ ಆಕ್ಸಿಡೆಂಟ್ ಮಾಡಿಸಿದ್ದೇನೆ ಅಂತ ಹೇಳಿ ಒಪ್ಕೊಂಡು ಜೈಲಲ್ಲಿ ಇದಾನಲ್ಲ. ಇಲ್ಲ
ಸೌಪರ್ಣಿಕ. ನಾನು ಹೇಳಿದ್ನಲ್ಲ, ಸಿದ್ದು ಅವರು ನಿರಪರಾಧಿ. ಈಗ ಅವ್ರನ್ನ ಬಿಡಿಸ್ಕೊಂಡು ಬರೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಏನು ಬಿಡಿಸ್ಬೇಕಾ? ಹಾಂ, ನಾನು ಯಾಕೆ ಅವನನ್ನು ಬಿಡಿಸ್ಬೇಕು? ನೀನು ಅದು ಹೇಗೆ ಅಂದ್ಕೊಂಡೆ ನಾನು ಬಿಡಿಸ್ತೀನಿ ಅಂತ? ಲೇ, ಅದ್ಯಾವ ಬಾಯ್ ಇಟ್ಕೊಂಡು ನೀನು ನನ್ನ ಹತ್ರ ಇಷ್ಟು ಕಾನ್ಫಿಡೆಂಟಲ್ಲಿ ಮಾತಾಡ್ತಾ ಇದೆಯಾ? ನೋಡು ಭಾವನಾ, ಏನೇ ಆದರೂ ನಿನ್ನ ಗಂಡ ಶಿಕ್ಷೆ ಅನುಭವಿಸ್ಲೇಬೇಕು. ಭಾವನಮ್ಮ ಜೊತೆ ನಾನು ಮಾತಾಡ್ತೀನಿ, ಫೋನ್ ಕೊಡಿ. ಪ್ಲೀಸ್ ಖುಷಿಗೆ ಫೋನ್ ಕೊಡಿ. ಖುಷಿ ಪುಟ್ಟ, ಇದು ಭಾವನಾ ಅಮ್ಮ ಅಲ್ಲ, ನನ್ನ ಫ್ರೆಂಡ್ ಭಾವನಾ ಅಂತ. ಹೋಗು, ನೀನು ಆಡ್ಕೋ. ನೋಡು ಭಾವನಾ, ಖುಷಿಗೆ ಇದು ಯಾವ ವಿಷಯನೂ ಗೊತ್ತಿಲ್ಲ. ನೀನು ಹೀಗೆ ಆಡ್ತಾ ಇದ್ರೆ ನಾನು ಅವಳ ಹತ್ರ ಎಲ್ಲ ವಿಷಯನೂ ಹೇಳಬೇಕಾಗತ್ತೆ. ಆಗ ನಿನ್ನ ಮೇಲಿರೋ ಪ್ರೀತಿ ದ್ವೇಷ ಆಗಿ ಬದಲಾಗೋದಂತೂ ಗ್ಯಾರಂಟಿ. ಏನು ಬಂಗಾರಿ, ಜೋರಾಗಿ ಮಾತಾಡ್ತಿದ್ದಾಗಿತ್ತು? ಭಾವನಾ ಕಾಲ್ ಮಾಡಿದ್ಲು ರವಿ, ಸಿದ್ದುನ ಬಿಡಿಸ್ಬೇಕಂತೆ. ಅದಕ್ಕೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾಳೆ. ಅಯ್ಯೋ, ಇವಳು ಅವ್ರ ಅಣ್ಣನ ಬಿಡಿಸಿದ್ದಾಯ್ತು, ಈಗ ಗಂಡನ ಬಿಡ್ಸೋಕೆ ಹೊರಟಿದ್ದಾಳೆ. ಬಂಗಾರಿ ಏನಾದರೂ ಅವಳು ಹೆಲ್ಪ್ ಅಂತ ನಿಂತ್ಕೊಂಡ್ರೆ ಕೆಲಸ ಕೆಡುತ್ತೆ. ಆಮೇಲೆ ನನ್ನ ಬುಡಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲ, ಹಾಗಾಗಕ್ಕೆ ಬಿಡಬಾರ್ದು. ವೆಂಕಿ ಮತ್ತೆ ಅತ್ತೆ ಕಾರಲ್ಲಿ ಹೋಗ್ಬಿಟ್ಟು ಇದನ್ನ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ, ಅಂಥದ್ದೇನಿರ್ಬೋದು ಇದರಲ್ಲಿ? ಅಲ್ಲ ವೆಂಕಿ, ಮೊನ್ನೆ ಬಂದಿದ್ರಲ್ಲ ಇದನ್ನ ಕೊಡಕ್ಕೆ, ಅವ್ರಿಗೆ ಯಾರಿರ್ಬೋದು? ಅವರೇನೋ ಫ್ರೆಂಡು ಅಂತ ಇದನ್ನ ಕೊಟ್ಟೋದ್ರು, ಆದರೆ ಅತ್ತೆ ಇದನ್ನ ಮತ್ತೆ ವಾಪಸ್ ಅವ್ರಿಗೆ ಕೊಡಿ ಅಂತ ಹೇಳ್ತವ್ರೆ. ಯಾಕಿರ್ಬೋದು? ಇದರಲ್ಲಿ ಏನೋ ಐತೆ, ನೋಡೋಣ. ಇದ್ಯಾವ ಕರ್ಮ ಗುರು ಅಂತ ಅನಿಸಿದ್ರು ಅಂದ್ಕೊಳ್ಳೋ ಹಾಗಿಲ್ಲ. ಕೆಲವು ವಿಷಯ ತಿಳ್ಕೋಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಏನು ಮಾಡೋಕ್ಕಾಗತ್ತೆ? ಅಣ್ಣ ಬರೋಣ ಇಲ್ಲೇ. ಈ ತೋಟ ಯಾರ್ದಣ್ಣ? ಏನಯ್ಯ, ಇಲ್ಲಿ ಯಾರು ಕೆಲಸ ಕೊಟ್ಟವ್ರೆ ಅಂತ ಗೊತ್ತಿಲ್ದಲೇ ನೀನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ? ಇದು ನರಸಿಂಹಣ್ಣವ್ರ ತೋಟ. ನೀನು ಈ ಊರಿಗೆ ಹೊಸಬ್ನಾ? ಯಾವ ಊರು? ಯಾವ ಊರು ಹೇಳಪ್ಪ? ಇದು ಬೋರ್ನಳ್ಳಿ ಅಣ್ಣ. ಹಾಂ, ಬೋರ್ನಳ್ಳಿ. ಅದೆಲ್ಲ ಐತಪ್ಪ? ಓ, ಈ ಸುತ್ತ 7 ಹಳ್ಳಿನೂ ನನಗೆ ಗೊತ್ತು. ನಾನು ಆ ಊರ ಹೆಸರೇ ಕೇಳಿಲ್ಲ. ಅದು ಇಲ್ಲಿಗೆ ಬರಲ್ವಲ್ಲ, ಅದಕ್ಕೆ ನೀನು ಕೇಳಿಲ್ಲ. ಬೆಂಗಳೂರು ಹತ್ರ. ಹಾಂ, ಅಷ್ಟು ದೂರದಿಂದ ಇಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ? ಹೌದು, ಇಲ್ಲಿ ಯಾರ ಮನೆಗಿರೋದು? ಯಾರ ಮನೇಲೂ ಇಲ್ಲ ಅಣ್ಣ. ಕೆಲಸ ಸಿಗ್ದಾಗ ಕೆಲಸ ಮಾಡೋದು, ಮತ್ತೆ ಇನ್ನೊಂದೂರಿಗೆ ಹೋಗ್ತಾ ಇರೋದು ಅಷ್ಟೇ. ಅದು ಸರಿಯೇನು, ಕೆಲಸ ಮಾಡಬೇಕು ಅಂದರೆ ಊರನ್ನು ಬಿಡಬೇಕು, ಮನೆಯೂ ಬಿಡಬೇಕು. ಅಣ್ಣ, ಈ ಯಜಮಾನರು ಅಂದ್ಯಲ್ಲ, ಅವ್ರು ಹೆಂಗೆ? ಏನ? ಸುಮ್ಮನೆ ಕೇಳಿದೆ ಅಣ್ಣ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಸಾಕಾಗಲ್ಲ. ನಮ್ಮ ಯಜಮಾನ್ರು ಬರೀ ದುಡ್ಡಿನಲ್ಲೇ ಸಾವುಕಾರಲ್ಲ, ಮನಸ್ಸಿನಾಗೂ ಸಾವುಕಾರ್ರೆ. ಈ ಸುತ್ತಮುತ್ತ 7 ಹಳ್ಳಿನಲ್ಲೂ ದುಡ್ಡು ಕಂಡಿರೋ ದೊಡ್ಡ ಕುಳ ಅಂತ ಅಂದರೆ ಅವರೇಯ. ತುಂಬ ದೊಡ್ಡ ಶ್ರೀಮಂತರು, ಆದರೂ ತೋರ್ಸ್ಕೊಳಕ್ಕಿಲ್ಲ. ತುಂಬ ಸಾದಾ ಸೀದಾ ಮನುಷ್ಯ. ಅವ್ರ ಸಂಬಂಧಿಕರು ಯಾರಾದರೂ ಬೆಂಗಳೂರಿನಲ್ಲಿದ್ದಾರಾ? ಅದೆಲ್ಲ ನನಗೇನು ಗೊತ್ತಿಲ್ಲ. ಆದರೆ ನರಸಿಂಹಯ್ಯ ಮಾತ್ರ ದೇವರಂಥ ಮನುಷ್ಯರು. ಅವ್ರಿಗೆ ಒಬ್ಬರು ತಂಗಿ ಇದ್ರಂತೆ. ಅವರು ಯಾರನ್ನೂ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಹೊರಟೋದ್ರಂತೆ. ಅದಕ್ಕೆ ಅವರು ಬೇಜಾರಾಗೇ ಇದ್ದಾರೆ ಅಂತ ಮಾತೈತಿ. ಓ,
ಅಂದರೆ ಆಗಿನ ಕಾಲದಲ್ಲಿ ಲವ್ ಮಾಡಿರೋದು. ಮತ್ತೆ ಅವ್ರ ಫ್ರೆಂಡ್ ಯಾರಾದರೂ ಬೆಂಗಳೂರಲ್ಲಿದ್ದಾರಾ? ಓಯ್ ಯಾಕಯ್ಯ ಇದೆಲ್ಲ ವಿಚಾರ ಮಾಡ್ತಾ ಇದ್ಯಾ? ವಿಚಾರ ಮಾಡಿದ ಸಾಕು, ಬೇಗ ಬೇಗ ಕೆಲಸ ಮುಗಿಸು. ಯಜಮಾನ್ರ ಮನೆಗೆ ಧೂಳು ಹೊಡಿಯೋಕೆ ಹೋಗ್ಬೇಕು. ಆಯ್ತಣ್ಣ, ಹೋಗಣ. ನೋಡು, ಹರೀಶನ್ ಮನೆಗೆ ಹೋದ್ಮೇಲೆ ಬರೀ ಕೆಲಸ ಕೆಲಸ ಅಂತ ಅಂದ್ಕೊಂಡು ಆರೋಗ್ಯನ ಕಡೆಗಣಿಸ್ಬೇಡ. ಸಮಯಕ್ಕೆ ಸರಿಯಾಗಿ ಮಾತ್ರ ತಗೋ. ನನ್ನ 3 ದಿನ ಅಷ್ಟೇ ಆಗಿರೋದು. ಯಾಕ್ರಿ ನೀವು ನನ್ನ ಬೇಗ ಸಾಗ ಹಾಕೊಂಡಿದ್ದೀರಾ? ನನ್ನ ಮೇಲೆ ಹೇಳ್ಬಿಟ್ಯಾ? ತಮಾಷೆ ಮಾತೆ. ನೀವಷ್ಟೇ ಆರೋಗ್ಯ ಚೆನ್ನಾಗಿ ನೋಡ್ಕೊಡಿ. ಖಂಡಿತ. ಅಬ್ಬಬ್ಬಾ, ನೀವಿಬ್ರು ಈ ರೀತಿ ಖುಷಿಯಾಗಿರೋದನ್ನ ನೋಡಿ ಎಷ್ಟು ದಿವಸ ಆಗಿತ್ತು. ಯಾರ ದೃಷ್ಟಿನೂ ನಿಮ್ಮಲ್ಲಿ ಬೀಳದೆ ಇಲ್ಲ. ಈ ವಯಸ್ಸಲ್ಲಿ ನಮ್ಗೆ ಯಾರ ದೃಷ್ಟಿ ಬೀಳುತ್ತಮ್ಮ ವೀಣಾ? ಚೆನ್ನಾಗಿ ಹೇಳಿದ್ರಿ, ನಿಮ್ಮ ಮಕ್ಕಳ ದೃಷ್ಟಿನೇ ಸಾಕು. ಅದಂಗೆ ಅತ್ತೆ, ನಿನ್ನೆ ನಿಮ್ಮನ್ನು ಹುಡುಕೊಂಡು ನಿಮ್ಮ ಫ್ರೆಂಡು ಮನೆಗೆ ಬಂದಿದ್ರು ಅತ್ತೆ. ಫ್ರೆಂಡಾ? ಹ್ಞೂ ಅತ್ತೆ, ಅದೇ ಸುಮಾರು ದಿವಸದ ಹಿಂದೆ ನಮ್ಮ ಮನೆಗೆ ಬಂದಿದ್ರು ನೋಡಿ. ಆಮೇಲೆ ಊಟನೂ ಮಾಡ್ಕೊಂಡು ಹೋದರು. ಈ ಸಲ ಬರ್ತಾ ಜೊತೆಗೆ ತಮ್ಮ ಯಜಮಾನರನ್ನು ಕರ್ಕೊಂಡ್ಬಂದಿದ್ರು. ಏನಾದರೂ ಹೇಳಿದ್ರಮ್ಮ? ಇಲ್ಲ ಅತ್ತೆ, ಏನೂ ಹೇಳಲಿಲ್ಲ. ನೀವು ಇಲ್ಲಿರಲ್ಲ ಅಂತ ಹೇಳಿ ಹರೀಶನ್ ಮನೆ ಅಡ್ರೆಸ್ಸನ್ನು ಕೊಟ್ಟು ಕಳಿಸಿದ್ವಿ. ನಿಮ್ಗೆ ಸಿಕ್ಕರ ಅತ್ತೆ? ಅವರೇಮ್ಮ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು. ಓ ಹೌದಾ ಅತ್ತೆ? ಪಾಪ, ಅವ್ರಿಗೆ ಒಳ್ಳೇದಾಗಲಿ. ಸರಿ, ಆಸ್ಪತ್ರೆಯಲ್ಲಾದರೂ ನೀವು ಅವ್ರ ಹತ್ರ ಮಾತಾಡಿದ್ರಾ? ಇಲ್ಲ, ನನಗೆ ಪ್ರಜ್ಞೆ ಬರೋಷ್ಟೊತ್ತಿಗೆ ಅವ್ರು ಹೊರಟೋಗಿದ್ರು. ಹೌದಾ? ಆದರೆ ಅತ್ತೆ, ಅವರು ನೋಡಿದ್ರೆ ನಿಮ್ಮ ಹತ್ರ ಏನೋ ತುಂಬ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಬಂದಂಗಿತ್ತು. ಜೊತೆಗೆ ಅದೇನೋ ಬ್ಯಾಗ್ನು ತೊಗೊಂಬಂದಿದ್ರಪ್ಪ. ಅಯ್ಯೋ ಲಕ್ಷ್ಮಿ, ಮತ್ತೆ ಯಾಕಿಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರಿ? ನಾನೇನಾದರೂ ತಪ್ಪಾಗಿ ಹೇಳ್ಬಿಟ್ನಾ? ಇಲ್ಲಮ್ಮ. ಮತ್ತೆ ಅವ್ರ ವಿಷಯ ಹೇಳ್ತಿದ್ದಂಗೆ ಇಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರಿ? ಏನಾಯ್ತು ಅತ್ತೆ? ಅವ್ರು ಏನಾಗಬೇಕು ನಿಮಗೆ? ಏನಿಲ್ಲ, ಅದಿನ್ನೊಂದು ಸಲ ಹೇಳ್ತೀನಿ. ಅಯ್ಯೋ ಅತ್ತೆ. ಲಕ್ಷ್ಮಿ, ಮಾವ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡ್ರು ಅತ್ತೆ? ಅವ್ರು ಯಾರು ಮಾವ? ನಿಮಗೂ ಗೊತ್ತು ತಾನೇ ಅವರು? ಅಯ್ಯೋ, ಏನು ಅನ್ಬಿಟ್ಟೆ ನಾನು? ಏನಾದರೂ ಅನ್ಬಾರ್ದು ಅನ್ಬಿಟ್ನಾ? ಯಾಕೆ ಹೀಗೆ ನಡ್ಕೋತಾ ಇದ್ದಾರೆ ಇಬ್ರು? ಇವ್ರೆ, ಸ್ವಲ್ಪ ನೀರು ಕೊಡ್ತೀರಾ? ಇದೇನಿದು? ಸಂತು ಅಣ್ಣನ ವಾಯ್ಸ್ ಇದ್ದಾಗಿದೆಯಲ್ಲ. ಅಯ್ಯೋ, ಅಣ್ಣ ಯಾಕೆ ಇಲ್ಲಿ ಬರ್ತಾನೆ? ಆದರೂ ನನ್ನ ಹುಷಾರಲ್ಲಿ ನಾನು ಇರಬೇಕು. ಚಂದನ ಅವರೇ, ಏನು ಮಾಡ್ತಿದ್ದೀರಾ? ತನ್ನೋರೆ, ಅಲ್ಲಿ ಯಾರೋ ಕೆಲಸದವರು ನೀರು ಕೇಳಿದ್ರು. ನೀವೇನು ಅನ್ಕೊಳ್ಳಲ್ಲ ಅಂದರೆ ಹೋಗಿ ಕೊಟ್ಟು ಬರ್ತೀರಾ? ಅಷ್ಟೇ ತಾನೇ, ಅದಕ್ಕೆ ಯಾಕೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೋತೀರಾ? ನಾನೇ ಕೊಡ್ತೀನಿ ಬಿಡಿ.
ನೀರ್ ಕೇಳಿದ್ ನೀವೇನಾ? ನಾನೇ ಇಲ್ಲಿ ನೋಡಿ, ಅಲ್ಲಿ ಮೇಲೆ ತುಂಬಾನೇ ಧೂಳಾಗಿದೆ. ಒಂದ್ ಕಡೆಯಿಂದ ನೋಡ್ಕೊಂಡು ಕ್ಲೀನ್ ಮಾಡ್ಬಿಡಿ. ಸರಿ ಮತ್ತೆ ಕೆಳಗಡೆ ಯಾವುದೇ ವಸ್ತುಗಳಿಗೂ ಏನೂ ಆಗ್ಬಾರ್ದು. ಆಯ್ತು. ಗಮನ ಇರ್ಲಿ. ಮನೇಲಿ ಒಂದಿನ ಕೆಲಸ ಮಾಡಿದವನಲ್ಲ, ಇಲ್ಲಿಗೆ ಬಂದು ಏನೇನೆಲ್ಲ ಮಾಡೋವಂಗಾಯ್ತು. ಏನು ಹಣೆ ಬರೋಣ. ವೆಂಕಿ, ನಡಿವಾಗ ಫೋನ್ ನೋಡ್ಬಾರ್ದು. ಇಲ್ಲಿ ನೋಡು, ಅವಾಗಿಂದ ಬ್ಯಾಗ್ ನೀನೇ ಇಟ್ಕೊಂಡಿದ್ಯಾ, ನಾನು ಇಟ್ಕೊಂಡ್ ಬರ್ತೀನಿ, ಕೊಡು. ವೆಂಕಿ, ಇದ್ರಲ್ಲಿ ಏನಿರ್ಬೋದು, ತೆಗ್ಬಿಟ್ಟು ನೋಡುಮ್ಮ. ಸರಿ, ಆದ್ರೆ ಅವಾಗಿಂದ ನಡ್ಕೊಂಡ್ ಬರ್ತಾನೇ ಇದೀನಿ, ಅವ್ರ ಮನೆನೇ ಗೊತ್ತಾಗ್ತಲ್ಲ, ಯಾರನ್ನಾದ್ರೂ ಕೇಳುಮ. ಅಲ್ಲಿ ಅಣ್ಣ, ಇಲ್ಲಿ ನರಸಿಂಹಯ್ಯ ಅವ್ರ ಮನೆ ಎಲ್ಲಿ ಬರ್ತದೆ? ಇಲ್ಲಿ ಎಡಗಡೆ ಹೋಗಿ ಮೇಡಮ್, ದೊಡ್ಡ ಮನೆ ಅದೇನೆ. ಸರಿ ಅಣ್ಣ. ಎತ್ತು. ವೆಂಕಿ, ಇದ್ರಲ್ಲಿ ಅಷ್ಟೊಂದು ದುಡ್ಡು ಐತಾ? ತನು, ಕೆಲಸದವ್ರನ್ನ ಕರ್ಬಿಡಮ್ಮ, ಅವ್ರಿಗೆ ಪೇಮೆಂಟ್ ಬಟಾವಡೆ ಮಾಡಬೇಡ. ಸರಿ ಮ್ಯಾಮ್. ಛೇ, ಇವ್ರು ಯಾರೋ ಇಲ್ಲಿ ಕೂತಿದಾರಲ್ಲ. ನಮಸ್ಕಾರ ಬುದ್ಧಿ. ಅದು ಇಲ್ಲಿ ಮೇಲ್ಗಡೆ ಧೂಳಿದೆ, ಕ್ಲೀನ್ ಮಾಡಿ ಅಂದರು, ಅದಕ್ಕೆ ಬಂದೆ. ಅಣ್ಣ, ಏನಿದು, ನಾನು ಮಾತಾಡ್ತಿದ್ರು ಬರೀ ಒಂದೇ ರಿಯಾಕ್ಷನ್ ಕೊಡ್ತಿದ್ದಾರೆ. ಓ, ಇವರು ವೀಲ್ ಚೇರ್ ಪಾರ್ಟಿ ಅನ್ಸುತ್ತೆ. ಆದರೂ ಏನು ಹೇಳೋದಕ್ಕಾಗಲ್ಲ. ಮೊದಲು ಇಲ್ಲಿಂದ ಕಳಿಸ್ಕೊಳ್ಳೋದು ಒಳ್ಳೆಯದು. ಬನ್ನಿ ಬನ್ನಿ. ನಮಸ್ಕಾರ. ತಗೊಳ್ಳಿ, ನಿಮ್ಮ ಹೆಸರು ಹೇಳ್ಬಿಡಿ. ನಮಸ್ಕಾರ. ಇಲ್ಲಿವರೆಗೂ ಬಂದಿದ್ದೀನಿ. ಇವ್ರು ಯಾರು, ನಮ್ಮ ಅಮ್ಮನಿಗೆ ಏನಾಗಬೇಕು ಅಂತ ತಿಳ್ಕೊಳ್ಳದೆ ಹೋದರೆ ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಒಂದು ಫೋಟೋ ಪ್ರೂಫ್ ಆದರೂ ಸಿಗಬಾರ್ದಾ? ತನು, ಎಲ್ರಿಗೂ ಕೊಟ್ಟಾಯ್ತಲ್ವ? ಇಲ್ಲ ಮಾವ, ಇನ್ನೊಬ್ಬರು ಬರಬೇಕು. ಅವ್ರನ್ನ ನಾನೇ ಮೇಲೆಗಡೆ ಕೆಲಸ ಮಾಡಕ್ಕೆ ಕಳಿಸಿದ್ದೆ. ಕರ್ಕೊಂಬರ್ತೀನಿ ರೀ.
ಹೋಗಮ್ಮ ಕರೆದ್ಬಿಡು ಪಾಪ ಅವ್ರಿಗೂ ಪೇಮೆಂಟ್ ಕೊಟ್ಬಿಡೋಣ. ಹಾಂ